ರಗ್ನರ್ ಫ್ರಿಶ್ ರವರು ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಎಂಬುದನ್ನು ನಮಗೆ 1920ರಲ್ಲಿ ಮೊದಲ ಬಾರಿಗೆ ವಿಂಗಡಿಸಿಕೊಟ್ರು. ಸೊ ನಾವು ಅದರ ಪ್ರಕಾರ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ ಭಾಗಗಳಲ್ಲಿ ವಿವಿಧ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡ್ತೀವಿ. ಸೊ ನಿಮಗೆ ಈ ತರಗತಿಯಲ್ಲಿ ಅಂದರೆ ಫಸ್ಟ್ ಸೆಮ್ BA ನಿಮಗೆ ಇರುವಂತಹ ಸಿಲೆಬಸ್ಸು ಮೈಕ್ರೋ ಎಕನಾಮಿಕ್ಸ್ ಮಾತ್ರ, ಸೂಕ್ಷ್ಮ ಅರ್ಥಶಾಸ್ತ್ರ ಮಾತ್ರ. ಇದನ್ನ ಮಾತ್ರ ನಾವು ಈಗ ನೋಡಿಕೊಂಡು ಹೋಗೋಣ. ಸೊ ಮೊದಲಿಗೆ ನಾವು ಮೈಕ್ರೋ ಎಕನಾಮಿಕ್ಸ್ ಅಂದರೆ ಏನು ಅನ್ನೋದನ್ನ ನೋಡೋಣ. ಸೊ ಮೈಕ್ರೋ ಎಕನಾಮಿಕ್ಸ್ ನೀವು ಈಗಾಗಲೇ ಓದಿದ್ದೀರಾ, ಆದರೂ ಮತ್ತೊಮ್ಮೆ ನೀವು ಕರೆಕ್ಟಾಗಿ ಪಾಯಿಂಟ್ಸ್ ಮಾಡ್ಕೊಂಡು ಹೋಗಿ. ಮೈಕ್ರೋ ಎಕನಾಮಿಕ್ಸ್ ಸೂಕ್ಷ್ಮ ಅರ್ಥಶಾಸ್ತ್ರ. The term microeconomics is derived from the Greek word micros, which means small. ಅಂದರೆ ಮೈಕ್ರೋ ಎಕನಾಮಿಕ್ಸ್ ಎಂಬುವಂತಹ ಪದ ಗ್ರೀಕ್ ಭಾಷೆಯ ಮೈಕ್ರೋಸ್ ಎಂಬುವಂತಹ ಪದದಿಂದ ಬಂದಿದೆ. ಮೈಕ್ರೋಸ್ ಎಂದರೆ ಸಣ್ಣ, ಅತಿ ಸಣ್ಣ ಅಥವಾ ದಶಲಕ್ಷದಲ್ಲಿ ಒಂದು ಭಾಗ ಅಂತ ಅರ್ಥ. ಮೈಕ್ರೋ ಎಕನಾಮಿಕ್ಸ್ ಎಂಬುವಂತಹ ಪದ ಗ್ರೀಕ್ ಭಾಷೆಯ ಮೈಕ್ರೋಸ್ ಎಂಬ ಪದದಿಂದ ಬಂದಿದೆ. ಮೈಕ್ರೋಸ್ ಎಂದರೆ ಸಣ್ಣ, ಅತಿ ಸಣ್ಣ. ಮೀನ್ಸ್ ಇಲ್ಲಿ ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ನಾವು ಸಣ್ಣ ಸಣ್ಣ ಘಟಕಗಳನ್ನ ಅಧ್ಯಯನ ಮಾಡ್ತೀವಿ. ಅಂದ್ರೆ ಸಣ್ಣ ಸಣ್ಣ ಆರ್ಥಿಕ ಘಟಕಗಳನ್ನ ಅಧ್ಯಯನ ಮಾಡುವಂತಹ ಅರ್ಥಶಾಸ್ತ್ರವನ್ನೇ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ವೆರಿ ಸ್ಮಾಲ್ ಪಾರ್ಟ್ ಆಫ್ ಇಂಡಿವಿಜುವಲ್ ಅಂದ್ರೆ ವೈಯಕ್ತಿಕ ಘಟಕಗಳು ಮತ್ತು ಸಣ್ಣ ಸಣ್ಣ ಆರ್ಥಿಕ ಘಟಕಗಳನ್ನ ಅಧ್ಯಯನ ಮಾಡುವಂಥದ್ದನ್ನ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ ಅಲ್ವಾ. ಸೊ ಹಾಗಿದ್ರೆ ಡೆಫಿನೇಷನ್ಸ್ನ ನೋಡ್ಕೊಂಡು ಹೋಗೋಣ. ಸೂಕ್ಷ್ಮ ಅರ್ಥಶಾಸ್ತ್ರದ ಬಗ್ಗೆ ವಿವಿಧ ಅರ್ಥಶಾಸ್ತ್ರಜ್ಞರು ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಅದರಲ್ಲಿ ನಿಮಗೆ ಮೊದಲನೇದಾಗಿ KE ಬೌಲ್ಡಿಂಗ್ ರವರು ಏನು ಹೇಳ್ತಿದ್ದಾರೆ ಮೈಕ್ರೋ ಎಕನಾಮಿಕ್ಸ್ ಅಂದರೆ, ಮೈಕ್ರೋ ಎಕನಾಮಿಕ್ಸ್ ಈಸ್ ದ ಸ್ಟಡಿ ಆಫ್ ಪರ್ಟಿಕ್ಯುಲರ್ ಫಾರ್ಮ್ಸ್, ಪರ್ಟಿಕ್ಯುಲರ್ ಹೌಸ್ ಹೋಲ್ಡ್, ಇಂಡಿವಿಜುವಲ್ ಪ್ರೈಸಸ್, ವೇಜಸ್, ಇನ್ಕಮ್ಸ್, ಇಂಡಿವಿಜುವಲ್ ಇಂಡಸ್ಟ್ರೀಸ್, ಪರ್ಟಿಕ್ಯುಲರ್ ಕಮಾಂಡಿಟೀಸ್, ಇದ್ರ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಕನ್ನಡದಲ್ಲಿ KE ಬೌಲ್ಡಿಂಗ್ ರವರು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಅಂದರೆ ಅದು ಒಂದು ನಿರ್ದಿಷ್ಟವಾದಂತಹ ಉದ್ಯಮಗಳ ಬಗ್ಗೆ, ನಿರ್ದಿಷ್ಟವಾದಂತಹ ಕುಟುಂಬದ ಆದಾಯ ಮತ್ತು ವೆಚ್ಚದ ಬಗ್ಗೆ, ವೈಯಕ್ತಿಕ ಬೆಲೆಗಳ ಬಗ್ಗೆ, ವೈಯಕ್ತಿಕ ಕೂಲಿಗಳ ಬಗ್ಗೆ, ವೈಯಕ್ತಿಕ ಆದಾಯದ ಬಗ್ಗೆ, ವೈಯಕ್ತಿಕ ಕೈಗಾರಿಕೆಗಳ ಬಗ್ಗೆ ಮತ್ತು ನಿರ್ದಿಷ್ಟವಾದಂತಹ ಸರಕು ಸೇವೆಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರವೇ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಬೌಲ್ಡಿಂಗ್ ರವರು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ನಾವು ಎಲ್ಲವನ್ನ ವೈಯಕ್ತಿಕ ಘಟಕಗಳಲ್ಲಿ ಅಧ್ಯಯನ ಮಾಡ್ತೀವಿ. ಕೂಲಿ ಆಗಿರ್ಬೋದು, ಬೆಲೆ ಆಗಿರ್ಬೋದು, ಆದಾಯ ಇರ್ಬೋದು, ಉದ್ಯಮ ಇರ್ಬೋದು, ಬೇರೆ ಸರಕು ಸೇವೆಗಳು ಎಲ್ಲವನ್ನ ಕೂಡ ಇಂಡಿವಿಜುವಲ್ ಆಗಿ ಅಂದ್ರೆ ವೈಯಕ್ತಿಕವಾಗಿ ತಗೊಂಡು ಅಧ್ಯಯನ ಮಾಡ್ತೀವಿ ಅಂತ ಬೌಲ್ಡಿಂಗ್ ರವರು ವ್ಯಾಖ್ಯಾನವನ್ನ ಮಾಡಿದ್ದಾರೆ. ನೆಕ್ಸ್ಟ್ ಪ್ರೊಫೆಸರ್ ಹ್ಯಾನ್ಸನ್ ರವರು ಏನು ಹೇಳಿದ್ದಾರೆ, ಮೈಕ್ರೋ ಎಕನಾಮಿಕ್ಸ್ ಈಸ್ ದಟ್ ಬ್ರಾಂಚ್ ಆಫ್ ಎಕನಾಮಿಕ್ಸ್ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ಶಾಖೆ, ಬ್ರಾಂಚ್ ಆಫ್ ಎಕನಾಮಿಕ್ಸ್ ಅರ್ಥಶಾಸ್ತ್ರದ ಒಂದು ಶಾಖೆ ಅಥವಾ ಭಾಗ ಅಂತ ಹೇಳಿದ್ದಾರೆ. ವಿಚ್ ಈಸ್ ಕನ್ಸರ್ನ್ಡ್ ವಿತ್ ಇಂಡಿವಿಜುವಲ್ firms, their output and costs, the production and pricing of single commodities, wages of individual, etc. ಸೊ ಇವರು ಕೂಡ ಅದೇ ಹೇಳ್ತಾ ಹೋಗ್ತಿದ್ದಾರೆ. ಅಂದ್ರೆ ವೈಯಕ್ತಿಕ ಉದ್ಯಮಗಳನ್ನ, ಅದರ ಉದ್ಯಮದ ಉತ್ಪಾದನೆ ಮತ್ತು ವೆಚ್ಚವನ್ನ, ಮತ್ತೆ ಉತ್ಪಾದನೆ ಮತ್ತು ಅದರ ಬೆಲೆಗಳು ಹಾಗೂ ಸಿಂಗಲ್ ಕಮಾಂಡಿಟೀಸ್ ಒಂದೊಂದು ಸರಕುಗಳ ಬಗ್ಗೆ, ಸೇವೆಗಳ ಬಗ್ಗೆ, ಮತ್ತೆ ಕೂಲಿಯ ಬಗ್ಗೆ, ಇಂಡಿವಿಜುವಲ್ ಕೂಲಿ ಅಂದ್ರೆ ವೈಯಕ್ತಿಕ ಕೂಲಿಯ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರವೇ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಇವರು ವ್ಯಾಖ್ಯಾನವನ್ನ ನೀಡಿದ್ದಾರೆ ಹ್ಯಾನ್ಸನ್ ರವರು. ನೆಕ್ಸ್ಟ್ ಬಂದು ಪ್ರೊಫೆಸರ್ ಮೆಕ್ಕನಾಲ್ ರವರು ಏನ್ ಹೇಳಿದ್ದಾರೆ, ಇನ್ ಮೈಕ್ರೋ ಎಕನಾಮಿಕ್ಸ್ ವಿ ಎಕ್ಸಾಮಿನ್ ದ ಟ್ರೀಸ್ ಅಂಡ್ ನಾಟ್ ದ ಫಾರೆಸ್ಟ್. ಇವರು ಏನ್ ಹೇಳಿದ್ದಾರೆ, ಮೆಕ್ಕನಾಲ್ ರವರು ಸೂಕ್ಷ್ಮ ಅರ್ಥಶಾಸ್ತ್ರ